ಲಾಠಿ ಲೂಟಿ ಕಾಂಗ್ರೆಸ್ ಸರ್ಕಾರದಿಂದ ಭೀಮೆಯ ರೈತರಿಗೆ ಅನ್ಯಾಯ. ನಿತಿನ್ ಗುತ್ತೇದಾರ್. ಭೀಮೆಗೆ ನೀರು ಹರಿಸಲು ಪಕ್ಷಾತೀತವಾಗಿ ಗಟ್ಟಿಯಾಗಿ ಹೋರಾಡೋಣ. ಶಿವಕುಮಾರ್ ನಾಟಿಕಾರ್. ಅಫ್ಜಲ್ಪುರ್ ಜಿಲ್ಲೆಯ ಜೀವನಾಡಿ ಭೀಮಾ ನದಿಗೆ ಮಳೆಗಾಲದಲ್ಲೂ ನೀರು ಹರಿಯದೆ ರೈತರು ಸಂಕಷ್ಟಕ್ಕೆ ಸಿಲುಕಿರುವ ಹಿನ್ನೆಲೆಯಲ್ಲಿ ಅಫ್ಜಲ್ಪುರ್ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಗತಿಪರ ರೈತ ಸಂಘಟನೆಗಳ ಒಕ್ಕೂಟ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ 5ನೇ ದಿನಕ್ಕೆ ಕಾಲಿಟ್ಟಿತು. ಈ ಹೋರಾಟಕ್ಕೆ ಬಿಜೆಪಿಯ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿತಿನ್ ಗುತ್ತೇದಾರ್ ಮತ್ತು ಜೆಡಿಎಸ್ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಟಿಕಾರ್ ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸಿದರು. ಧರಣಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಗಾಲ ಆರಂಭವಾಗಿ 2 ತಿಂಗಳು ಕಳೆದರೂ ಸಮರ್ಪಕವಾಗಿ ಮಳೆಯಾಗದ ಕಾರಣ ರೈತರು ಇನ್ನೂ ಬಿತ್ತನೆ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಬಚಾವತ್ ಆಯೋಗದ ತೀರ್ಪಿನ ಅನ್ವಯ ಮಹಾರಾಷ್ಟ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ದೊರೆಯಬೇಕಾದ ಭೀಮಾ ನದಿ ನೀರಿನ ಪಾಲನ್ನು ರಾಜ್ಯ ಸರ್ಕಾರ ತಕ್ಷಣವೇ ಪಡೆಯಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರ ಲೂಟಿ ಲಾಠಿ ರಾಜಕಾರಣ ಮಾಡುವುದನ್ನು ಬಿಟ್ಟು ರೈತರ ಸಂಕಷ್ಟದತ್ತ ಗಮನ ಹರಿಸಬೇಕು. ಕೂಡಲೇ ನಿಯೋಗವನ್ನು ರಚಿಸಿ ಸರ್ಕಾರದೊಂದಿಗೆ ಮಾತುಕತೆಯನ್ನು ನಡೆಸಿ ನಮ್ಮ ಪಾಲಿನ ನೀರನ್ನು ಪಡೆದುಕೊಳ್ಳಬೇಕು. ಭೀಮಾ ನದಿ ನೀರಿಗಾಗಿ ನಡೆಯುವ ಹೋರಾಟದಲ್ಲಿ ನಾನು ಸದಾ ರೈತರೊಂದಿಗೆ ಇರುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಶಿವಕುಮಾರ್ ನಾಟಿಕಾರ್, ಭೀಮಾ ನದಿ ಅವಲಂಬಿಸಿ ಕೃಷಿ ನಡೆಸುವ ಅಫ್ಜಲ್ಪುರ್ ಸೇರಿದಂತೆ ಜಿಲ್ಲೆಯ ಹಲವು ತಾಲೂಕು ರೈತರು ಪ್ರತಿ ವರ್ಷ ನೀರಿನ ಅಭಾವದಿಂದ ಸಂಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಕಳೆದ ವರ್ಷ ನಡೆದ ಹೋರಾಟದ ಬಳಿಕ ಅಲ್ಪ ಪ್ರಮಾಣದ ನೀರು ಹರಿಸಿ ರೈತರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಮಾಡಲಾಗಿದೆ ಎಂದು ಆರೋಪಿಸಿದರು. ಬಚಾವತ್ ಆಯೋಗದ ತೀರ್ಪು ಜಾರಿಗೊಳಿಸುವಲ್ಲಿ ಮಹಾರಾಷ್ಟ್ರ ಸರ್ಕಾರ ನಿರ್ಲಕ್ಷ್ಯ ತೋರಿದ್ದು ರಾಜ್ಯ ಸರ್ಕಾರ ಕೂಡಲೇ ನಿಯೋಗ ರಚಿಸಿ ಉಜನಿ ಜಲಾಶಯದಿಂದ ಕರ್ನಾಟಕಕ್ಕೆ ಬರಬೇಕಾದ ನೀರನ್ನು ಪಡೆಯಲು ಕ್ರಮ ಕೈಗೊಳ್ಳಬೇಕು. ಅಗತ್ಯವಿದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಬೇಕೆಂದು ಆಗ್ರಹಿಸಿದರು. ಭೀಮಾ ನದಿಯ ನೀರಿನ ಪ್ರಶ್ನೆಯಲ್ಲಿ ಪಕ್ಷಭೇದ ಮರೆತು ಎಲ್ಲ ಸಂಘಟನೆಗಳು, ಜನಪ್ರತಿನಿಧಿಗಳು ಹಾಗೂ ರೈತರು ಒಂದಾಗಿ ಹೋರಾಟ ನಡೆಸಿದಾಗ ಮಾತ್ರ ಶಾಶ್ವತ ಪರಿಹಾರ ಸಾಧ್ಯ ಎಂದು ಶಿವಕುಮಾರ್ ನಾಟಿಕಾರ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶ್ರೀಮಂತ್ ಬಿರಾದಾರ್, ಚಿದಾನಂದ ಮಠ್, ಗುರು ಚಾಂದಕವಟೆ, ರಮೇಶ್ ಪಾಟೀಲ್, ಅಣ್ಣಾವರ್ ಪಾಟೀಲ್, ರಾಜ್ಕುಮಾರ್ ಉಕುಲಿ, ಚಂದ್ರು ಬನ್ನೆಟ್ಟಿ, ಚಂದ್ರಶೇಖರ್ ಕರ್ಜ್ಗಿ, ಬಸಣ್ಣ ಗುಣಾರಿ, ಮಲ್ಲಿಕಾರ್ಜುನ್ ನಿಂಗದಳ್ಳಿ, ದಾನು ಪತಾಟೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೋಡನ್ನ ಬರ್ತಿರ್ಲಿಲ್ಲ. ಏನಾಗ್ತಾ ಇದೆ ಅಂದ್ರೆ ಮಾತಾಡೋದು ಬಿಡೋದು ಕಾಟಾಚಾರಕ್ಕೆ ಆಗಬಾರ್ದು. ಮಾನ್ಯ ಶಾಸಕರಿಗೆ ನಾನು ಮನವಿಯನ್ನ ಮಾಡ್ಕೊತಾ ಇದ್ದೀನಿ. ಹಿರಿಯರಿದ್ದೀರಿ, ನಿಮ್ ಬಗ್ಗೆ ಗೌರವ ಇದೆ. ಡೀಪ್ ಆಗಿ ಈ ವಿಷಯವನ್ನ ಸುಮ್ಮನೆ ಕಾಟಾಚಾರಕ್ಕೆ ತೆಗೆದುಕೊಳ್ಳದೆ ನಿಮ್ಮ ಜೊತೆಗೆ ನಾವು ಪ್ರಾಮಾಣಿಕವಾಗಿ ಇರ್ತೇವೆ. ರಾಜಕಾರಣ ಒಂದು ಕಡೆಗೆ ಪ್ರಾಮಾಣಿಕವಾಗಿ ಈ ತಾಲೂಕಿನ ಜನ ನಿಮ್ಮ ಜೊತೆ ಇರ್ತೇವೆ. ಗಂಭೀರವಾಗಿ ಸರ್ಕಾರದ ಮೇಲೆ ಡಿಸಿ ಮುಂದೆ ಕೂತ್ಕೊಂಡು ಮಾತಾಡಬೇಡ್ರಿ, ಸಿಎಂ ಮುಂದೆ ಕೂತ್ಕೊಂಡು ಮಾತಾಡಿದ್ರೆ ಒಂದು ತಾಸಿನ ಸಮಸ್ಯೆ ಬಗೆಹರಿತದೆ. ನೀವು ಶಾಸಕರಾದಂತವರು ಅವ್ರ ಮುಖಾಂತರ ನೀವು ಒತ್ತಡ ಹಾಕ್ತಕ್ಕಂಥದ್ದು 2 TMC ನೀರನ್ನ ಬಿಟ್ರೆ ನಮಗ್ ಬರೋದು ಬರೀ 25% ಅನ್ನೋದನ್ನ ನೀವು ಮರೀಬೇಡ್ರಿ. ಇವತ್ತು ಸಣ್ಣ ಅಣೆಕಟ್ಟಿಗೆಲ್ಲ 3 TMC ಮ್ಯಾಲ ನೀರ್ ಕೆಪಾಸಿಟಿ ಇದೆ. ಬರೇ ಅದನ್ನು ನೀವು ತುಂಬಕ್ಕಾಗಲ್ಲ. ಅದು 2 TMC ಬಿಟ್ರೆ ಯಾರಿಗೂ ಅನುಕೂಲ ಆಗಲ್ಲ. 5 TMC ನೀರು ಬಿಟ್ರೆ 1-1.5 TMC ಭೀಮಾಕ್ ಬಂದು ಮೂಡುತ್ತದೆ. ಎಲ್ಲ ರೈತರು ಕಚ್ಚಾಡ್ತಾ ಇದ್ದಾರೆ, ಯಾರಿಗೂ ಮಳಿ ಇಲ್ಲ. ಎಲ್ಲರೂ ಇವತ್ತು ಹೋದ ಸಾರಿ ಉಪವಾಸ ಕೂತಂತ ಸಂದರ್ಭದಾಗ ಅಲ್ಲಿ ನೀರು ತರಬೇಕಾದ್ರ ಎಷ್ಟು ಪೊಲೀಸ್ ಫೋರ್ಸ್ ಇತ್ತು, ಎಷ್ಟು ಜನ ಅಧಿಕಾರಿಗಳಿದ್ರು, ಎಷ್ಟು ಪ್ರಯತ್ನ ನಡೆದ್ರು ಕೂಡ ಬರೇ 28% ನೀರನ್ನ ಭೀಮಾಕ್ಕೆ ರೀಚ್ ಆಯ್ತು ಅನ್ನೋದನ್ನ ಗೊತ್ತಿರ್ಲಿ. ಅಂದ್ರೆ 72% ನೀರನ್ನ ಪೂಲಾಗಿ ಹೋಯಿತು. ಇಂಥ ಪರಿಸ್ಥಿತಿ ಇರುವಾಗ ನಾವು ಗಂಭೀರವಾದಂತಹ ಹೋರಾಟವನ್ನು ಮುಂದುವರಿಸೋಣ. ನಿಮ್ಮ ಜೊತೆ ನಾವು ಸದಾ ಇರ್ತೇವೆ. ನಮ್ಮ ಸಹಾಯ ಏನ್ ಕೇಳ್ತೀರಿ ಕೇಳ್ರಿ, ನೀವೇನ್ ತೀರ್ಮಾನ ತೆಗೆದುಕೊಳ್ಳುವ ಜೊತೆಗೆ ನಾವು ಇರ್ತೇವೆ. ಒಟ್ಟು ನಾವು ಧ್ವನಿ ಎತ್ತಬೇಕಾಗಿದೆ. ಮಹಾರಾಷ್ಟ್ರದಿಂದ ಶಾಶ್ವತವಾದಂತಹ ಪರಿಹಾರವನ್ನ ಪಡೆಯಲಿಕ್ಕೆ ಇವೆಲ್ಲ ಅವಕಾಶಗಳು ಇರೋದ್ರಿಂದ ರಾಜ್ಯ ಸರ್ಕಾರದ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಜೊತೆಗೆ ಸರ್ವ ಪಕ್ಷಗಳನ್ನು ತೆಗೆದುಕೊಂಡು ಹೋದ್ರೆ ಅದು ಎಲ್ಲರಿಗೂ ಕೂಡ ನ್ಯಾಯವನ್ನ ಪಡ್ಕೊಳ್ಳಿ ಅದು ಸಾಧ್ಯ ಆಗ್ತದೆ. ನಾವು ಪಕ್ಷದ ಗುದ್ದಾಟಗಳನ್ನ ತಂದ್ರೆ ಇದೇ ಕಚ್ಚಾಡನ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿ ನನ್ನನ್ನು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟಕರಿಗೂ ಮತ್ತು ಇಲ್ಲಿ ಸೇರಿದಂತ ರೈತ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಮನವಿ ಮಾಡ್ಕೊತೇನೆ. ಭೀಮಾ ನದಿ ಉಳಿವಿಗಾಗಿ ಗಟ್ಟಿಯಾಗಿ ಪ್ರಯತ್ನವನ್ನ ಮಾಡಿ ನ್ಯಾಯವನ್ನ ಪಡೆಯೋಣ. ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ ನ್ಯಾಯ ಪಡೆಯೋದು ಏನು ಕಷ್ಟ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಹೇಳಿ ಅವತ್ತು ವಿಧಾನಸಭೆಯಲ್ಲಿ ಚರ್ಚೆಗೆ ಅಧಿವೇಶನದಲ್ಲಿ ತರಲಿಲ್ಲ.
ಇದು ಇಂಥ ನಡೀತಕ್ಕಂತ ಅನ್ಯಾಯ. ಇನ್ನೊಂದು ಕಡೆಗೆ ವಿಧಾನ ಪರಿಷತ್ತಿನ ಸದಸ್ಯರು ಇವತ್ತು ಬಿಜಿ ಪಾಟೀಲ್ರಾಗಿರ್ಬೋದು, ನಮೋಶಿ ಸಾಹೇಬ್ರಾಗಿರ್ಬೋದು, ಇವತ್ತು ಸುನೀಲ್ ವಲ್ಲಾಪುರಿಯವರಾಗಿರ್ಬೋದು, ಸಾವಣ್ಣ ತಳವಾರ್ ಆಗಿರ್ಬೋದು, ಚಿಪ್ಪಣ್ಣ ಕಮಕ್ನೂರ್ ಆಗಿರ್ಬೋದು, ಇಂಥ 5-6 ಜನ ವಿಧಾನ ಪರಿಷತ್ತಿನ ಸದಸ್ಯರನ್ನ ಮನವಿ ಮಾಡಿದಾಗ ನಮ್ಮ ಸಮಾಜದಲ್ಲಿ ಒಬ್ಬ MLC ಏನ್ ಮಾಡಿದ್ರೆ ಇದೆಲ್ಲ ನಾ ಮಾಡ್ತೀನಿ ಅಂತ ಹೇಳಿ ಒತ್ತು ಮಂದಿದು ಒಬ್ಬರ ಮೇಲೆ ಸಹಿ ಮಾಡಿಕೊಂಡು ನಾವು ಸ್ಪೀಕರ್ ನಿಂದ 1 ಗಂಟೆ ಟೈಮ್ ತಗೋತೀನಿ ಅಂತ ಹೇಳಿ ನಾನು ಮನವೊಲಿಸಿ ಅದನ್ನ ಸ್ಪೀಕರ್ಗೆ ಕೊಡದೆ ಆ ವಿಧಾನ ಪರಿಷತ್ತಿನಲ್ಲಿ ಭೀಮಾ ನದಿ ಚರ್ಚೆಗೆ ಬರ್ಲಾರ್ದಂಗ ನೋಡಿಕೊಂಡ್ರು. ನಾವು ಮಹಾರಾಷ್ಟ್ರದವ್ರನ್ನು ದೋಷಿಸ್ತೀವಿ. ಹಾಗಾಗಿ ರಮೇಶ್ ಗೌಡ್ ಹೇಳಿದ್ರು ಒಮ್ಮೆ ಅವರಿಗೆ ಫ್ಲಾಶ್ ಆಗಿಬಿಡ್ತು. ಏನಂದ್ರೆ ನಿತಿನ್ ಗುತ್ತೇದಾರ್ ಅವರು ಸೆಂಟ್ರಲ್ದವರಿಗೆ ನೀರು ಬಿಡಿಸ್ಬೇಕು. ನಾನು ಧ್ವನಿ ಕಿಲ್ಲೇ ಕೆಳಗೆ ಅದನ್ನ ಅಂಬಾಗುನೇ ಓಟ್ ಹಾಕೊಂಡು ಹೋದವ್ರಿಗೆ, ಆ ಮುಖ್ಯಮಂತ್ರಿಗೆ, ಆ ಪ್ರಧಾನಮಂತ್ರಿಗೆ, ಆ ಸಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಗೆ, ಮಹಾರಾಷ್ಟ್ರದವ್ರು ಹೆಂಗಿದಾರಂತ ಗೊತ್ತಾ ನಿಮ್ಗೆ? ಮಹಾಜನ್ ಆಯೋಗದ ವರದಿಯನ್ನ ಒಪ್ಕೊಳ್ಳದೆ ಬೆಳಗಾವಿಯನ್ನು ನಮ್ಗತ್ತ ಕೇಳಂತ ಸಂದರ್ಭದಲ್ಲಿ ಕಾಲು ಕೆದರಿ ಜಗಳ ತೆಗಿಯಾಗ ಅವ್ರು ಹಟ್ಟಿ ತುಂಬು ತುಳ್ಕೊತಾರ. ಆ ನೀರು ಬಿಡ್ಲಿಕ್ಕೆ ಅವ್ರ ಹೆಂಗ್ ಸುಮ್ ಕುಂದಿರ್ತಾರ್ರಿ? ಯಾ ಕುಮಾರಸ್ವಾಮಿ ಮಾತು ಕೇಳ್ತಾರ, ಯಾ ವಿಜೇಂದ್ರನ ಮಾತು ಕೇಳ್ತಾರ, ಯಾ DK ಶಿವಕುಮಾರ್ನ ಮಾತು ಕೇಳ್ತಾರ? ನಾವು ಮಾತನಾಡುವಂತ ಸಂದರ್ಭದಲ್ಲಿ ವಾಸ್ತವ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಂಡು ವಾಸ್ತವ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದಾಗ ಮಾತ್ರ ಅದರ ಚರ್ಚೆಯನ್ನ ನಿಜವಾಗಲೂ ಹೊರಗೆ ಬಂದಾಗ ಏನಾದ್ರೂ ಒಂದು ತಾರ್ಕಿಕವಾದಂತ ಅಂತ್ಯಯನ್ನ ಕಂಡುಕೊಳ್ಳಲಿಕ್ಕೆ ಅದು ಸಾಧ್ಯ ಆಗ್ತದೆ. ಏನು ಪರಿಹಾರದ ಸೂತ್ರ? ಭಾಷಣವನ್ನ ಭೀಮಾ ನದಿ ಮೇಲೆ 3 ಗಂಟೆ ಮಾತಾಡಿದ್ರು ಕಡಿಮೆ, 1-2 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಏನಿದೆ ಇದಕ್ಕೆ ಪರಿಹಾರ? ನೀನೇನು ಹೇಳಿರಿ ಬಿಟ್ರಿ ಗೊತ್ತಿಲ್ಲ, ಬಂದು ಹೋಗ್ಯಾರ ಹೇಳಿದ್ರಿ. ಇವತ್ತೇನೋ ಬಹುತೇಕ 2 TMC ನೀರು ಬಿಟ್ಟರು ಕೂಡ ನಮಗನಷ್ಟು ಇಲ್ಲಿ 1 TMC ನೀರು ಕೂಡ ಬರಲ್ಲ. ಯಾಕಂದ್ರೆ ಹೋದ ಬಾರಿ 2024ರಲ್ಲಿ ಶಿವಕುಮಾರ್ ನಾಟಿಕರ್ ಅವರು ಬಹಳ ಒಂದು ಒಳ್ಳೆಯ ಹೋರಾಟ ಮಾಡಿ ಸುಮಾರು ಇದೇ ನಾರಾಯಣಪುರ ಡ್ಯಾಮ್ನಿಂದ 3 TMC ನೀರು ಬಿಟ್ಟಾಗ ಅವಾಗ 1 TMC ನೀರು ಬಂದ್ಬಿಟ್ಟು. ಹೀಗಾಗಿ ಏನು ರೈತರ ಒಂದು ಕೂಗಿದೆ, ನಮ್ಮ ಸಮಸ್ಯೆ ಬರ್ತಕ್ಕಂಥ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಗೆಹರಿಸುವಂಥ ಕೆಲಸ ಶಾಸಕರು ಮಾಡಬೇಕು. ಈ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಯಾಕೆ ನಾವು ಈ ರೀತಿ ಹೆದರ್ತಾ ಇದ್ದೀವಿ, ಈ ಥರ ತೊಂದರೆ ಆಗ್ತಾ ಇದೆ, ಅಥವಾ ಈಗ ಮೊನ್ನೆ ತಾನೇ ಮುಂಬೈನಲ್ಲಿ ಸಾಕಷ್ಟು ಮಳೆ ಆಯಿತು, ಪುನಾದಲ್ಲೂ ಸಾಕಷ್ಟು ಮಳೆ ಆಯಿತು. ಆದರೆ ಅಲ್ಲಿಂದು ಪರಿಸ್ಥಿತಿ ಏನಲ್ಲ, ಉಜನಿ ಡ್ಯಾಮ್ನಲ್ಲಿ ಎಷ್ಟು ನೀರು ನಿಂತು ಅಂತಕ್ಕಂಥದ್ದು ಒಂದು ಅಧಿಕಾರಿಗಳ ಜೊತೆ ಸಭೆ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಟ್ಲೀಸ್ಟ್ ಒಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡುವ ಮುಖಾಂತರ ಒಂದು ಕೆಲಸ ಕಾರ್ಯಗಳು ಮಾಡಬೇಕು. ಆದರೆ ಏನೋ ಒಂದು ಗೊತ್ತಿಲ್ಲ ನಮ್ಮ ಆದ್ರೆ ಇವತ್ತಿಗೂ ಮಹಾರಾಷ್ಟ್ರದಿಂದ 1 ಹನಿ ಈ ವರ್ಷ ಬಂದಿಲ್ಲಲ್ಲ. ನಾವು ಈಗ ನಮ್ಮ ಹಕ್ಕನ್ನ ಗಟ್ಟಿಯಾಗಿ ಕೇಳಕ್ಕೆ ಭಾರಿ ಅವಕಾಶ ಇದೆ. ನಾನು ಹೋದ ಸಾರಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು ಬಿಜಾಪುರ, ಕಲಬುರಗಿ, ಯಾದಗಿರಿ, ಭೀಮಾ ನದಿಯ ದಡ ಎಡ ಮತ್ತು ಬಲ ದಂಡೆಯಲ್ಲಿರ್ತಕ್ಕಂಥ ಶಾಸಕರುಗಳಿಗೂ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಿಗೆ ಖುದ್ದು ಭೇಟಿಯಾಗಿ ಪತ್ರ ಕೊಟ್ಟು 3 ಪೇಜಿನ ಪತ್ರವನ್ನು ಕೊಟ್ಟು ಹೇಳಿದ್ದೇನೆ ಅವರಿಗೆ, ನೀವು ಒಬ್ಬರೊಬ್ಬರು ಧ್ವನಿ ಎತ್ತರಕ್ಕೆ ಹೋಗಬೇಡಿ, ಇಲ್ಲಿ ಪಕ್ಷ ಅಡ್ಡ ತರಬೇಡಿ. ಇವತ್ತು ನಿಮ್ಮ ಅಧಿಕಾರದಾಗಿರ್ಬೋದು, ಇನ್ನೊಂದು ಪಕ್ಷ ಇನ್ನೊಂದು ಅಧಿಕಾರದಾಗಿರ್ಬೋದು, ಇನ್ನೊಬ್ಬರ ಅಧಿಕಾರದಾಗಿರ್ಬೋದು, ಅದು ಇಲ್ಲಿ ಪ್ರಶ್ನೆ ಅಲ್ಲ. ಭೀಮಾ ತೀರದ ರೈತರ ಜೀವದ ಪ್ರಶ್ನೆ, ರೈತರ ಬದುಕಿನ ಪ್ರಶ್ನೆ ಆಗಿರೋದ್ರಿಂದ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ. ಕಾವೇರಿಗೆ ಅನ್ಯಾಯ ಆದಾಗ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಹಂಗೆ ಧ್ವನಿ ಎತ್ತಾರೆ, ನೀವು ಹಂಗೇನೆ ಧ್ವನಿ ಎತ್ತಬೇಕು ಅಂತ ಹೇಳಿ ವಿಧಾನ ಪರಿಷತ್ತು, ವಿಧಾನ ಸಭೆಯ ಎಲ್ಲ ಸದಸ್ಯರಿಗೆ ನಾನು ಪತ್ರವನ್ನ ಕೊಟ್ಟೆ. ಪತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಚರ್ಚೆಗೆ ಬರಬೇಕಾಗಿತ್ತು. ನೋಡಿ ರೈತರೇ, ಎಷ್ಟು ಗಂಭೀರವಾದಂತ ವಿಷಯ ಇದೆ ಅಂದ್ರೆ, ನಾನು ಹೋಗಿ ಪತ್ರವನ್ನ ಕೊಟ್ಟಾಗ ಎಲ್ಲ ಶಾಸಕರುಗಳು, ಶೋಕ್ ಮನಗೂಳಿ ಅವರಾಗಿರ್ಬೋದು, ಅಲ್ಲಿ ಕಟ್ಟಕಗೊಂಡವರಾಗಿರ್ಬೋದು, ಯಶವಂತರಗೌಡರಾಗಿರ್ಬೋದು, ಅಜಯ್ ಸಿಂಗ್ ಅವರಾಗಿರ್ಬೋದು, ಅಲ್ಲಂಪ್ರಭು ಪಾಟೀಲ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಮತ್ತು ನಮ್ಮ ಶರಣಗೌಡ ತುಮಕೂರು ಆಗಿರ್ಬೋದು, ಎಲ್ಲ ಶಾಸಕರುಗಳನ್ನ ಪತ್ರವನ್ನ ಕೊಟ್ಟಂತ ಸಂದರ್ಭದಲ್ಲಿ ಒಗ್ಗಟ್ಟಿನಿಂದ ಯಾರೋ ಕೂಡ ನಾನು ಹೇಳಿದ್ದೆ, ಭೀಮಾ ನದಿಯ ಇಡೀ ಇತಿಹಾಸವನ್ನ ನಿಮಗೆ ಒಂದು 25 ಪೇಜಿನ ಡ್ರಾಫ್ಟಿಂಗ್
ಹೀರಿಂಗ್ ಮಾಡಿಕೊಡ್ತೀವಿ. 1 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಆಗಲಿ, ಕರ್ನಾಟಕ ರಾಜ್ಯದ ಜನಕ್ಕೆ ಮನವರಿಕೆ ಆದಾಗ ಮಾತ್ರ ಇದಕ್ಕೆ ಏನಾದರೂ ನ್ಯಾಯವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದೆ ಅಂದಾಗ ಎಂತ ಕುತಂತ್ರವನ್ನ ನಡೆಯಿತು ಅಂದ್ರೆ, ನಾನು ಇವತ್ತು ರಾಜಕಾರಣದಲ್ಲಿ ಹೆಸರನ್ನ ಹೇಳಿಕೊಂಡು ಹೋದ್ರೆ ಅವನು ಅಪೋಸಿಷನ್ ಪಾರ್ಟಿಯಲ್ಲಿದ್ದಾನೆ, ಅವನು ಟೀಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಾತನಾಡ್ತಾರೆ. ಹೆಸರನ್ನ ಹೇಳಕ್ ಹೋಗಲ್ಲ. ಆಡಳಿತಾರೂಢ ಪಕ್ಷದಲ್ಲಿರ್ತಕ್ಕಂಥ ಒಬ್ಬ ಶಾಸಕ ಯಾವುದೇ ಕಾರಣಕ್ಕೆ ವಿಧಾನಸಭೆಯಲ್ಲಿ ಇದರ ಚರ್ಚೆಗೆ ಬರಬಾರದು. ಇದು ನಮ್ಮ ಸರ್ಕಾರ